ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ. ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು ನನ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ, ಅವುಗಳ ಸದುಪಯೋಗ ಪಡಿಸಿಕೊಳ್ಳಿ. ಕಳೆದ ಸಂಚಿಕೆಯಲ್ಲಿ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ನಡುವಿನ ಸಂಬಂಧಗಳ ಬಗ್ಗೆ ಚರ್ಚಿಸಿದ್ದೆ. ಈ ಸಂಚಿಕೆಯಲ್ಲಿ ಉತ್ಪಾದನಾ ಪರಿಕಲ್ಪನೆಯ ಇನ್ನೊಂದು ಆಯಾಮವನ್ನು ನೋಡೋಣ. ಅದುವೇ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ನಡುವಿನ ಸಂಬಂಧ, ರಿಲೇಶನ್ಶಿಪ್ ಬಿಟ್ವೀನ್ ಅವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್. ಈ ಸೀಮಾಂತ ಮತ್ತು ಸರಾಸರಿ ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಒಂದು 6 ಸ್ಟೇಟ್ಮೆಂಟ್ಗಳ ಮೂಲಕ ಮತ್ತು ಕೋಷ್ಟಕ ಮತ್ತು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳು ಗಮನವಿಟ್ಟು ಪೂರ್ತಿ ಸಂಚಿಕೆಯನ್ನು ಆಲಿಸಿದ್ರೆ ನಿಮಗೆ ಹೆಚ್ಚು ಉಪಯೋಗಕಾರಕ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತೇನೆ. ಮೊದಲನೇ ಪಾಯಿಂಟು, ಉತ್ಪಾದನೆಯ ಆರಂಭದ ಹಂತದಲ್ಲಿ ಸೀಮಾಂತ ಮತ್ತು ಸರಾಸರಿ ಉತ್ಪನ್ನ ಹೆಚ್ಚುತ್ತಾ ಹೋಗುತ್ತದೆ. ನೋಡಿ, ಏನು ಅಂತಂದ್ರೆ ಸೀಮಾಂತ ಮತ್ತು ಸರಾಸರಿ ಉತ್ಪನ್ನದ ನಡುವಿನ ಸಂಬಂಧವನ್ನು ಹೇಳೋ ಹೊತ್ತಿಗೆ ಪ್ರಾರಂಭದಲ್ಲಿ ಅಂದ್ರೆ ಉತ್ಪಾದನೆಯ ಪ್ರಾರಂಭದ ಹಂತದಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಹೆಚ್ಚಾಗ್ತಾ ಹೋಗ್ತಾವು. ಇದನ್ನು ನಾವು ಕೋಷ್ಟಕ ಮತ್ತು ರೇಖಾಚಿತ್ರಗಳ ಮೂಲಕ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ ಗಮನಿಸಿ, ಈಗಾಗಲೇ ನಾ ಹೇಳ್ದಂಗೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕೆಲವು ಆಧಾನಗಳನ್ನು ಅಥವಾ ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಿ, ಇಲ್ಲಿ ಉದಾಹರಣೆಯಲ್ಲಿ ಭೂಮಿ ಮತ್ತು ಬಂಡವಾಳವನ್ನು ಸ್ಥಿರವಾಗಿರಿಸಿ ಶ್ರಮಶಕ್ತಿಯನ್ನು ಹೆಚ್ಚಿಸ್ತಾ ಹೋದಂತೆ ಉತ್ಪಾದನಾ ಪ್ರಮಾಣದಲ್ಲಿ ಏನಾಗೈತಿ ಅಂತಂದ್ರೆ ಬದಲಾವಣೆಯನ್ನು ಕಾಣ್ತೇವೆ. ಇಲ್ಲಿ ಶ್ರಮ ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಹೋದಂತೆಲ್ಲ ಪ್ರಾರಂಭದ ಹಂತದಲ್ಲಿ ಮೊದಲನೇ ಶ್ರಮಿಕ, ಎರಡನೇ ಶ್ರಮಿಕ, ಮೂರನೇ ಶ್ರಮಿಕ ಈ ರೀತಿಯಾಗಿ ಶ್ರಮಿಕನನ್ನು ಹೆಚ್ಚಿಸ್ತಾ ಹೋದಲ್ಲಿ ಮೊದಲನೇ ಹಂತದಲ್ಲಿ ಸೀಮಾಂತ ಉತ್ಪನ್ನವು 5, 6, 7 ಟನ್ಗಳಷ್ಟು ಉತ್ಪಾದನೆ ಹೆಚ್ಚಾಗಿರೋದನ್ನು ಕಾಣ್ತೇವೆ. ಅದೇ ರೀತಿಯಾಗಿ ಸರಾಸರಿ ಉತ್ಪನ್ನವೂ ಕೂಡ 5, 5.5, 6 ಟನ್ಗಳಷ್ಟು ಹೆಚ್ಚಾಗಿರುವುದು ಸ್ಪಷ್ಟವಾಗಿದೆ. ಅಂದ್ರೆ ಇಲ್ಲಿ ಉತ್ಪಾದನೆಯ ಪ್ರಾರಂಭದ ಹಂತದಲ್ಲಿ ಬದಲಾಗುವ ಉತ್ಪಾದನಾಂಗವನ್ನು ಹೆಚ್ಚಿಸುತ್ತಾ ಹೋದಂತೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನವು ಹೆಚ್ಚಾಗುವುದು ಕೋಷ್ಟಕದಲ್ಲಿ ಸ್ಪಷ್ಟವಾಗಿ ನಮಗೆ ಕಂಡುಬರ್ತೈತಿ. ಇದನ್ನೇ ನಾವು ರೇಖಾಚಿತ್ರದ ಮೂಲಕ ವಿವರಿಸೋದಾದ್ರೆ ರೇಖಾಚಿತ್ರ ನಿಮಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ರೇಖಾಚಿತ್ರದಲ್ಲಿ OX ಕಕ್ಷೆಯು ಶ್ರಮವನ್ನು, OY ಕಕ್ಷೆಯು ಉತ್ಪನ್ನವನ್ನು ಪ್ರತಿನಿಧಿಸಿದರೆ ಈ AP ರೇಖೆಯು ಸರಾಸರಿ ಉತ್ಪನ್ನವನ್ನು ಮತ್ತು ಈ MP ರೇಖೆಯು ಸೀಮಾಂತ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ. ಈ ರೇಖಾಚಿತ್ರದಲ್ಲಿ ಮೂಲದಿಂದ ಅಂದ್ರೆ ಶೂನ್ಯದಿಂದ ಶ್ರಮಿಕರನ್ನು ಬಲಗಡೆಗೆ ಅಂದರೆ ಈ ಕಡೆ ಏನು ಶ್ರಮಿಕರನ್ನು ಹೆಚ್ಚಿಸ್ತಾ ಹೋದಂತೆ ಪ್ರಾರಂಭದಲ್ಲಿ ಶ್ರಮಿಕರನ್ನು ಹೆಚ್ಚಿಸಿದಂತೆ MP ರೇಖೆ ಮತ್ತು AP ರೇಖೆಗಳು ಏರುಮುಖವಾಗಿರುವುದು ನಮಗೆ ಕಂಡುಬರ್ತೈತಿ. ಅಂದ್ರೆ ಈ AP ಮತ್ತು MP ರೇಖೆಗಳ ಏರಿಕೆ ಅಥವಾ ಏರುಮುಖವಾದಂತಹದ್ದು ಏನನ್ನು ತೋರಿಸ್ತತಿ ಅಂತಂದ್ರೆ ಉತ್ಪಾದನೆಯ ಪ್ರಾರಂಭದ ಹಂತದಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಹೆಚ್ಚಾಗ್ತಾ ಇರೋದನ್ನು ಅದು ಪ್ರತಿನಿಧಿಸ್ತತಿ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಮುಖವಾದಂತಹ ಒಂದು ಸಂಬಂಧವನ್ನು ಹೇಳೋದಾದ್ರೆ ಸರಾಸರಿ ಉತ್ಪನ್ನ ಗರಿಷ್ಠವಿದ್ದಾಗ ಅದು ಸೀಮಾಂತ ಉತ್ಪನ್ನಕ್ಕೆ ಸಮನಾಗಿರುತ್ತದೆ. ಏನು, ಸರಾಸರಿ ಉತ್ಪನ್ನವು ಗರಿಷ್ಠವಿದ್ದಾಗ ಅದು ಸೀಮಾಂತ ಉತ್ಪನ್ನಕ್ಕೆ ಸಮನಾಗಿರುತ್ತದೆ. ಈ ಸ್ಟೇಟ್ಮೆಂಟ್ನಲ್ಲಿ ಏನು ಅಂತಂದ್ರೆ MP ಈಸ್ ಈಕ್ವಲ್ ಟು AP ಅನ್ನೋದನ್ನು ಹೇಳ್ತಾರೆ. MP ಅಂದರೆ ಸೀಮಾಂತ ಉತ್ಪನ್ನ ಈಸ್ ಈಕ್ವಲ್ ಟು ಸರಾಸರಿ ಉತ್ಪನ್ನ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಅದನ್ನು ನಾವು ರೇಖಾಚಿತ್ರದ ಮೂಲಕ
ತೋರಿಸಬಹುದು. ನೋಡಿ, ಎ ಪಿ ಯಾವಾಗ ಗರಿಷ್ಠ ಮಟ್ಟವನ್ನು ತಲುಪಿರ್ತತೋ ಆ ಒಂದು ಬಿಂದುವಿನಲ್ಲಿ ಎಂ ಪಿಯು ಛೇದಿಸುವುದನ್ನು ಅಥವಾ ಅಲ್ಲಿ ಸಂಧಿಸಿರುವುದನ್ನು ನಾವು ಕಾಣ್ತೇವೆ. ಅಂದ್ರೆ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನವನ್ನು ಅದರ ಗರಿಷ್ಠ ಮಟ್ಟದಲ್ಲಿ ಛೇದಿಸುತ್ತದೆ. ಸೀಮಾಂತ ಉತ್ಪನ್ನ ಏನಾಗೈತ್ರಿ, ಸರಾಸರಿ ಉತ್ಪನ್ನದ ಒಂದು ಗರಿಷ್ಠ ಮಟ್ಟದಲ್ಲಿ ಏನಾಗೈತಿ ಅಂತಂದ್ರೆ ಛೇದಿಸೈತಿ. ಆದ್ದರಿಂದಲೇ ಯಾವಾಗಲೂ ಸರಾಸರಿ ಉತ್ಪನ್ನವು ಗರಿಷ್ಠವಿದ್ದಾಗ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕೆ ಸಮನಾಗಿರ್ತತಿ ಅಂಥೇಳಿ ನಾವು ಹೇಳ್ಬೋದು. ಇದು ನಿಮಗೆ ರೇಖಾಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣುವಂಥ ವಿಚಾರ. ಈ ಎ ಪಿ ಏನು X1ನಷ್ಟು ಶ್ರಮಿಕರನ್ನು ನಾವು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಎ ಪಿ ಗರಿಷ್ಠ ಮಟ್ಟವನ್ನು ತಲುಪಿರ್ತೈತಿ. ಅದು ಪಿ ಬಿಂದುವಿನಲ್ಲಿ. ಈ ಎ ಪಿಯ ಗರಿಷ್ಠ ಬಿಂದುವಿನಲ್ಲೇ ಎಂ ಪಿ ಹಾದು ಛೇದಿಸಿ ಏನಾಗತಿ, ಕೆಳಗಡೆ ಬರ್ತೈತಿ. ಆಗ ಈ ಪಿ ಬಿಂದುವಿನಲ್ಲಿ ಏನಾಗೈತಿ ಅಂತಂದ್ರೆ ಎ ಪಿ ಈಕ್ವಲ್ ಟು ಎಂ ಪಿ ಆಗಿರೋದ ನಮಗೆ ಸ್ಪಷ್ಟವಾಗಿ ಕಾಣ್ತತಿ. ಮತ್ತು ಈ ಎ ಪಿ ಈಕ್ವಲ್ ಟು ಎಂ ಪಿ ಯಾವಾಗ ಆಕತಿ ಅಂತಂದ್ರೆ ಎ ಪಿ ಯಾವಾಗ ಗರಿಷ್ಠ ಮಟ್ಟದಲ್ಲಿರ್ತತೋ ಅವಾಗ ಅದು ಸೀಮಾಂತ ಉತ್ಪನ್ನಕ್ಕೆ ಅಂದರೆ ಎಂ ಪಿಗೆ ಸಮನಾಗಿರ್ತತಿ ಅನ್ನೋದು ಸ್ಪಷ್ಟವಾಗಿ ಕಾಣಸಿಗುವಂಥದ್ದು. ಇನ್ನು ಮೂರನೇ ಪ್ರಮುಖವಾದಂತಹ ಅಂಶ, ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚು ಇದ್ದಾಗ ಸರಾಸರಿ ಉತ್ಪನ್ನವು ಹೆಚ್ಚುತ್ತಾ ಹೋಗುತ್ತದೆ. ನೋಡಿ, ಇಲ್ಲಿ ಪ್ರಮುಖವಾಗಿ ನಾವು ಏನು ಡಿಸ್ಕಷನ್ ಮಾಡಾಕೊಂತೇವೆ ಅನ್ನೋದು ವಿದ್ಯಾರ್ಥಿಗಳಿಗೆ ಗಮನದಲ್ಲಿಟ್ಕೊಂಡಿರಬೇಕು. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಯಾವ ರೀತಿ ಒಂದಕ್ಕೊಂದು ನಡುವಿನ ಸಂಬಂಧವನ್ನು ಹೊಂದ್ಯಾವು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಏನು ಹೇಳ್ತಾರೆ ಮೂರನೇ ಸ್ಟೇಟ್ಮೆಂಟು ಅಂತಂದ್ರೆ, ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚು ಇದ್ದಾಗ ಸರಾಸರಿ ಉತ್ಪನ್ನವು ಹೆಚ್ಚುತ್ತಾ ಹೋಗುತ್ತದೆ. ಅಂದ್ರೆ ಯಾವಾಗ ಸೀಮಾಂತ ಉತ್ಪನ್ನ ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚಿರ್ತತೋ ಆವಾಗ ನ್ಯಾಚುರಲಿ ಸರಾಸರಿ ಉತ್ಪನ್ನವು ಏರಿಕೆ ಗತಿಯಲ್ಲಿ ಅಂದರೆ ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನೋದು ಸ್ಟೇಟ್ಮೆಂಟು. ಈಗಾಗಲೇ ನಾವು ಕೋಷ್ಟಕದಲ್ಲಿ ತೋರಿಸಿದಂತೆ ಬದಲಾಗುವ ಉತ್ಪಾದನಾಂಗಗಳು ಪ್ರಾರಂಭದಲ್ಲಿ ಏನಾಗ್ಯಾವು ಅಂತಂದ್ರೆ ಹೆಚ್ಚುತ್ತಾ ಹೋದಂತೆ ಸೀಮಾಂತ ಉತ್ಪನ್ನವು ಹೆಚ್ಚಾಗ್ತಾ ಹೋಗೈತಿ. ಅಂದರೆ 5, 6, 7ರಂತೆ ಹೆಚ್ಚಾಗಿರೋದನ್ನು ನಾವು ಕಾಣ್ತೇವೆ. ಆಗ ಸರಾಸರಿ ಉತ್ಪನ್ನವು ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ಅವು ಏರಿಕೆ ಗತಿಯಲ್ಲಿ ಇರೋದನ್ನು ಕಾಣ್ತೇವೆ. ನೋಡ್ರಿ, ಇಲ್ಲಿ ಸೀಮಾಂತ ಉತ್ಪನ್ನ 5, 6, 7ರಂತೆ ಹೆಚ್ಚುತ್ತಾ ಹೋದಂತೆ ಸರಾಸರಿ ಉತ್ಪನ್ನವು ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ಅದು ಏರಿಕೆ ಗತಿಯಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಏನಂದ್ರೆ 5, 5.5, 6 ಅಂದ್ರೆ ಒಟ್ಟಾರೆಯಾಗಿ ಈ ಸ್ಟೇಟ್ಮೆಂಟ್ನಾಗ ಏನು ಹೇಳ್ತಾರ ಅಂತಂದ್ರೆ, ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚಿರ್ತತಿ. ಹೌದಾ? ಯಾವಾಗ ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಹೆಚ್ಚಿರ್ತತೋ ಆಗ ಸರಾಸರಿ ಉತ್ಪನ್ನದ ಏರಿಕೆನೂ ಏನಾಗಿರ್ತತಿ ಅಥವಾ ಸರಾಸರಿ ಉತ್ಪನ್ನವು ಏನಾಗಿರ್ತತಿ ಅಂತಂದ್ರೆ ಹೆಚ್ಚೆಚ್ಚು ಶ್ರಮಿಕರನ್ನು ಹಾಕ್ದಂಗೆ ಅಲ್ಲಿ ಏರುಮುಖವನ್ನು ಕಂಡಿರ್ತತಿ ಅನ್ನೋದು ನಮಗೆ ಕೋಷ್ಟಕದ ಮೂಲಕ ಕಾಣ್ತತಿ. ಹಾಗೆ ರೇಖಾಚಿತ್ರದಲ್ಲಿ ನಾವು ನೋಡೋದಾದ್ರೆ, ರೇಖಾಚಿತ್ರದಲ್ಲಿ ಪ್ರಾರಂಭದ ಶ್ರಮ ಘಟಕಗಳು ಹೆಚ್ಚಿಸಿದಂತೆ ಅಂದ್ರೆ ಇಲ್ಲಿ 0ದಿಂದ ಶ್ರಮ ಘಟಕಗಳನ್ನು ಹೆಚ್ಚಿಸ್ತಾ ಹೋದಂತೆ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ಏರಿಕೆಯಾಗಿರೋದನ್ನು ನಾವು ಕಾಣ್ತೇವೆ. ಅಲ್ಲದೆ ಸೀಮಾಂತ ರೇಖೆಯು ಸರಾಸರಿಯ ರೇಖೆಯ ಮೇಲ್ಭಾಗದಲ್ಲೈತಿ. ಅಂದ್ರೆ ಸರಾಸರಿ ರೇಖೆಗಿಂತ ಸೀಮಾಂತ ರೇಖೆ ಏನಾಗೈತ್ರಿ, ಹೆಚ್ಚಿಗೆ ಏರಿಕೆ ಆಗೈತಿ. ಇದು ಸರಾಸರಿ ರೇಖೆಗಿಂತ ಸೀಮಾಂತ ರೇಖೆ ಹೆಚ್ಚಿಗೆ ಇರೋದು ಒಂದು. ಅಂದ್ರೆ ಸೀಮಾಂತ ರೇಖೆ ಯಾವಾಗ ಸರಾಸರಿ ರೇಖೆಗಿಂತ ಹೆಚ್ಚಿರ್ತತೋ ಆಗ ಸರಾಸರಿ ರೇಖೆ ಕೂಡ ಏರುಮುಖವಾಗಿರೋದನ್ನು ನಾವು ಕಾಣ್ತೇವೆ. ಇನ್ನೂ ನಿಮಗೆ ಸ್ಪಷ್ಟವಾಗಿ ಹೇಳೋದಾದ್ರೆ, ಸೀಮಾಂತ ರೇಖೆಯು ಸರಾಸರಿ ರೇಖೆಯ ಮೇಲ್ಭಾಗದಲ್ಲಿ ಇರುವುದು. ಅಂದ್ರೆ ಕೋಷ್ಟಕ ಮತ್ತು ರೇಖಾಚಿತ್ರವು ನಮಗೆ ಏನು ಸ್ಪಷ್ಟವಾಗಿ ತಿಳಿಸ್ತತಿ ಅಂತಂದ್ರೆ, ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚು ಇದ್ದಾಗ ಸರಾಸರಿ ಉತ್ಪನ್ನವು ಹೆಚ್ಚಾಗುತ್ತಾ ಹೋಗುತ್ತದೆ ಅಂಥೇಳಿ. ಅಂದ್ರೆ ಸರಾಸರಿ ಉತ್ಪನ್ನ ಯಾವುದ್ರ ಮೇಲೆ ಅವಲಂಬನೆ ಆಗೈತ್ರಿ,
ಸರಾಸರಿ ಸೀಮಾಂತ ಉತ್ಪನ್ನದ ಮೇಲೆ ಅವಲಂಬನೆ ಆಗೈತಿ. ಸರಾಸರಿ ಉತ್ಪನ್ನ ಏರುಮುಖವಾಗೈತಿ ಅಂತಂದ್ರೆ ಅದಕ್ಕೇನು ಕಾರಣ? ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚೈತಿ ಅನ್ನೋದ ಕಾರಣ ಅನ್ನೋದು ಇಲ್ಲಿ ವಿದ್ಯಾರ್ಥಿಗಳು ಗಮನವಿಟ್ಟು ಆಲಿಸಬೇಕಾದಂಥದ್ದು. ಇನ್ನು 4ನೇದು ಇದರ ವಿರುದ್ಧವಾದಂತಹ ಸ್ಟೇಟ್ಮೆಂಟು ಏನು ಅಂತಂದ್ರೆ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಕಡಿಮೆ. ಅಲ್ಲಿ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂತಂದ್ರೆ ಸರಾಸರಿ ಉತ್ಪನ್ನಕ್ಕಿಂತ ಹೆಚ್ಚು ಸೀಮಾಂತ ಉತ್ಪನ್ನ ಇದ್ದಾಗ ಯಾವ ರೀತಿ ಇರ್ತತಿ ಅಂತ ನೋಡಿದ್ವಿ. ಈಗೇನು ನೋಡ್ಲಿಕ್ಕತ್ತೇವಿ ಅಂತಂದ್ರೆ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಕಡಿಮೆ ಇದ್ದಾಗ ಸರಾಸರಿ ಉತ್ಪನ್ನವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದ್ರೆ ಈ ಸ್ಟೇಟ್ಮೆಂಟ್ನಾಗ ನಾವೇನು ಕಾಣ್ತೇವೆ ಅಂತಂದ್ರೆ ಸೀಮಾಂತ ಉತ್ಪನ್ನದ ಇಳಿಕೆಯನ್ನು ಕಾಣ್ತೇವೆ. ಆ ಇಳಿಕೆ ಏನಾಗಿರ್ತತಿ ಅಂತಂದ್ರೆ ಸರಾಸರಿ ಉತ್ಪನ್ನಕ್ಕಿಂತ ಕಡಿಮೆ ಇರ್ತತಿ. ಯಾವಾಗ ಸರಾಸರಿ ಉತ್ಪನ್ನಕ್ಕಿಂತ ಸೀಮಾಂತ ಉತ್ಪನ್ನ ಕಡಿಮೆ ಇರ್ತತೋ ಆವಾಗ ಸರಾಸರಿ ಉತ್ಪನ್ನವು ಕೂಡ ಕಡಿಮೆ ಅಥವಾ ಇಳಿಮುಖವಾಗ್ತಾ ಹೋಗ್ತತಿ. ಇದನ್ನು ಕೋಷ್ಟಕದಲ್ಲಿ ನಾವೀಗ ನೋಡೋಣ. ಯಾವ ರೀತಿ ಶ್ರಮಿಕರನ್ನು ಹೆಚ್ಚಿಸ್ತಾ ಹೋದಂತೆ ಕೋಷ್ಟಕದಲ್ಲಿ ತೋರಿಸುವಂತಹ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಶ್ರಮ ಘಟಕಗಳನ್ನು 3ರಿಂದ 3ನೇ ಶ್ರಮಿಕನ ನಂತರ ಹೆಚ್ಚಿಸುತ್ತಾ ಹೋದಂತೆ ಅಂದ್ರೆ 4, 5, 6 ಈ ರೀತಿಯಾಗಿ ಈ ರೀತಿ ಹೆಚ್ಚಿಸಿದಾಗ ಸೀಮಾಂತ ಉತ್ಪನ್ನವು 7 ಟನ್ಗಳಷ್ಟಿದ್ದದ್ದು ಉತ್ಪನ್ನ ಏನಾಕೈತಿ 2, 1, 0 ಈ ರೀತಿಯಾಗಿ ಕಡಿಮೆ ಆಗ್ತಾ ಬರ್ತೈತಿ. ಇದು ಎಷ್ಟರ ಮಟ್ಟಿಗೆ ಕಡಿಮೆ ಐತಿ ಅಂತಂದ್ರೆ ಸರಾಸರಿ ಉತ್ಪನ್ನಕ್ಕಿಂತನೂ ಸೀಮಾಂತ ಉತ್ಪನ್ನ ಕಡಿಮೆ ಐತಿ. ಆಗ ಸರಾಸರಿ ಉತ್ಪನ್ನ ಏನಾಗೈತಿ ಅಂತಂದ್ರೆ ಅದು ಕೂಡ ಇಳಿಮುಖವಾಗಿರೋದನ್ನು ಅಥವಾ ಕಡಿಮೆ ಆಗ್ತಾ ಬಂದಿರೋದನ್ನು ನಾವು ಇಲ್ಲಿ ಕಾಣ್ತೇವೆ. ಅಂದ್ರೆ 3ನೇ ಘಟಕದ ನಂತರ ಶ್ರಮಿಕರನ್ನು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಸೀಮಾಂತ ಉತ್ಪನ್ನವು ಇಳಿಮುಖವಾಗ್ತಾ ಬಂದೈತಿ ಅಥವಾ ಸೀಮಾಂತ ಉತ್ಪನ್ನವು ಸರಾಸರಿ ಉತ್ಪನ್ನಕ್ಕಿಂತ ಕಡಿಮೆ ಇರೋದ್ರಿಂದ ಸರಾಸರಿ ಉತ್ಪನ್ನ ಏನಾಗೈತಿ ಅಂತಂದ್ರೆ ಇಳಿಮುಖವಾಗೈತಿ ಅನ್ನೋದು ಕೋಷ್ಟಕದಿಂದ ನಮಗೆ ಕಂಡು ಬರ್ತತಿ. ಇದನ್ನೇ ನಾವು ರೇಖಾಚಿತ್ರದಲ್ಲೂ ಕಾಣಬಹುದಾಗಿದೆ. ನೋಡಿ, ಈ ರೇಖಾಚಿತ್ರದಲ್ಲಿ ಸೀಮಾಂತ ಉತ್ಪನ್ನವು ಬಹಳ ವೇಗಗತಿಯಲ್ಲಿ ಈ ಎಪಿಯನ್ನು ಛೇದಿಸಿ ಇಳಿಮುಖವಾಗ್ತಾ ಬಂದೈತಿ. ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣೋದೇನು ಅಂತಂದ್ರೆ ಉತ್ಪನ್ನದ ಪ್ರಮಾಣ ಬಹಳ ವೇಗವಾಗಿ ಇಳಿದಿರೋದು ಮತ್ತು ಇದು ಉತ್ಪನ್ನದ ಪ್ರಮಾಣ ಎಪಿಗಿಂತ ಕಡಿಮೆ ಇರೋದ್ರಿಂದ ಅಂದರೆ ಸರಾಸರಿ ಉತ್ಪನ್ನಕ್ಕಿಂತ ಕಡಿಮೆ ಇರೋದ್ರಿಂದ ಎಪಿನೂ ಕೂಡ ಇಳಿಮುಖವಾಗಿರೋದನ್ನು ನಾವು ಕಾಣಬಹುದು. ಇನ್ನು ನೇರವಾಗಿ 5ನೇ ಒಂದು ಸ್ಟೇಟ್ಮೆಂಟನ್ನು ನೋಡೋಣ. ಸೀಮಾಂತ ಉತ್ಪನ್ನವು ಶೂನ್ಯವಾಗಿರಬಹುದು ಅಥವಾ ಋಣಾತ್ಮಕವಾಗಬಹುದು, ಆದರೆ ಸರಾಸರಿ ಉತ್ಪನ್ನ ಶೂನ್ಯವಾಗಲು ಸಾಧ್ಯವಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಕೋಷ್ಟಕದ ಉದಾಹರಣೆಯಿಂದ ಬಹಳ ಸವಿಸ್ತಾರವಾಗಿ ವಿವರಿಸ್ತಾ ಬಂದಿದ್ದೇನೆ. ಕೆಲವೊಂದಿಷ್ಟು ಉತ್ಪಾದನಾಂಗಗಳನ್ನು ಸ್ಥಿರವಾಗಿರಿಸಿ ಬದಲಾಗುವ ಉತ್ಪಾದನಾಂಗವನ್ನು ಹೆಚ್ಚಿಸ್ತಾ ಹೋದಂತೆ ಇದು ಅಲ್ಪಾವಧಿಯ ಕಂಡೀಷನ್ನಲ್ಲಿ ನೆನ್ಪಿಟ್ಕೋಬೇಕು. ನಾ ಇದೇನೆಲ್ಲನ್ನ ವಿವರಿಸ್ತಾ ಇದ್ದೇನೆ ಅದು ಅಲ್ಪಾವಧಿಯಲ್ಲಿ, ಹೌದಾ. ಕೆಲ ಉತ್ಪಾದನಾಂಗಗಳನ್ನು ಅಂದರೆ ಇಲ್ಲಿ ಉದಾಹರಣೆಯಲ್ಲಿ ಭೂಮಿ ಮತ್ತು ಬಂಡವಾಳವನ್ನು ಸ್ಥಿರವಾಗಿರಿಸಿ ಶ್ರಮವನ್ನು ಹೆಚ್ಚಿಸ್ತಾ ಹೋದಂತೆ ಅಂದರೆ ಶ್ರಮಿಕರನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೆಚ್ಚಿಸ್ತಾ ಹೋದಂತೆ ಅಲ್ಲಿ ಸೀಮಾಂತ ಉತ್ಪಾದನೆಯು ಪ್ರಾರಂಭದ ಹಂತದಲ್ಲಿ ಏರಿಕೆಯಾಗಿ ತದನಂತರ ಇಳಿಮುಖವಾಗೈತಿ ಮತ್ತು ಅದು ಶೂನ್ಯವನ್ನು ಸಹಿತ ತಲುಪೈತಿ. ಅಂದ್ರೆ ಸೀಮಾಂತ ಉತ್ಪನ್ನ ಏನು ಅಂತಂದ್ರೆ ಹೆಚ್ಚಿನ ಸಂಖ್ಯೆಯ ಬದಲಾಗುವ ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸ್ತಾ ಹೋದಂತೆ ಅದು ಶೂನ್ಯ ಸೀಮಾಂತ ಉತ್ಪನ್ನವನ್ನು ತಲುಪಬಹುದು, ಅಥವಾ ಅದು ಇನ್ನೂ ಶೂನ್ಯವನ್ನು ತಲುಪಿದ ನಂತರನೂ ನಾವು ಮತ್ತೊಂದು ಬದಲಾಗುವ ಉತ್ಪಾದನಾಂಗವನ್ನು ಅಂದರೆ ಇಲ್ಲೇ ಫಾರ್ ಎಕ್ಸಾಂಪಲ್ 6ನೇ ಶ್ರಮಿಕರನ್ನು ತೆಗೆದುಕೊಂಡಾಗ ಸೀಮಾಂತ ಉತ್ಪನ್ನ ಶೂನ್ಯವಾಗೈತಿ, ಅಲ್ಲಿಗೆ ಉತ್ಪಾದಕ ಬಿಟ್ಟರೆ ಓಕೆ. ಅದ್ಲೂ ಬಿಡ್ಲಾರ್ದಂಗೆ ಏನು ಅಂತಂದರೆ 7ನೇ ಶ್ರಮಿಕನನ್ನು ಅವನು ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡ ಅಂತಂದ್ರೆ ಆಗ
ಉತ್ಪಾದನೆಯಲ್ಲಿ ಏನಾಗ್ಬೋದು ಅಂತಂದ್ರೆ ಮೈನಸ್ ಅಂದ್ರೆ ಋಣಾತ್ಮಕವಾಗ್ಬೋದು. ಅದು ಸೀಮಾಂತ ಉತ್ಪಾದಕತೆಯಲ್ಲಿ ಮಾತ್ರ. ಸೀಮಾಂತ ಉತ್ಪನ್ನ ಹೆಚ್ಚು ಹೆಚ್ಚು ಬದಲಾಗುವ ಉತ್ಪಾದನಾಂಗವನ್ನು ತೊಡಗಿಸ್ತಾ ಹೋದಂತೆ ಅದು ಶೂನ್ಯವಾಗ್ಬೋದು ಅಥವಾ ಋಣಾತ್ಮಕವಾಗಬಹುದು. ಆದರೆ ಯಾವುದೇ ಕಾರಣಕ್ಕೂ ಸರಾಸರಿ ಉತ್ಪನ್ನ ಶೂನ್ಯವಾಗಲು ಸಾಧ್ಯವಿಲ್ಲ. ಸರಾಸರಿ ಉತ್ಪನ್ನ ಶೂನ್ಯವೇ ಆಗಲ್ಲ ಅಂದಮೇಲೆ ಅದು ಋಣಾತ್ಮಕವಂತರೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂಥ ವಿಷಯ ಏನು ಅಂತಂದ್ರೆ ಸೀಮಾಂತ ಉತ್ಪಾದನೆಯಲ್ಲಿನ ಬದಲಾವಣೆಗಳು ಸರಾಸರಿ ಉತ್ಪಾದನೆಯ ಮೇಲೆ ಪರಿಣಾಮವನ್ನು ಬೀರ್ತಾವೆ. ಅಂದ್ರೆ ಸೀಮಾಂತ ಉತ್ಪಾದಕತೆ ಹೆಚ್ಚಿದ್ದಾಗ ಸರಾಸರಿ ಉತ್ಪಾದಕತೆಯೂ ಹೆಚ್ಚೈತಿ. ಸೀಮಾಂತ ಉತ್ಪಾದಕತೆ ಕಡಿಮೆ ಆದಾಗ ಸರಾಸರಿ ಉತ್ಪಾದಕತೆಯೂ ಕಡಿಮೆ ಆಗೈತಿ. ಆದ್ರೆ ಸೀಮಾಂತ ಉತ್ಪಾದಕತೆ ಶೂನ್ಯ ಮತ್ತು ಶೂನ್ಯವನ್ನು ದಾಟಿ ಋಣಾತ್ಮಕವಾದಾಗ ಸರಾಸರಿ ಉತ್ಪನ್ನ ಇಳಿಮುಖವಾಗ್ತತೆ ಹೊರತು ಯಾವುದೇ ಕಾರಣಕ್ಕೂ ಶೂನ್ಯವನ್ನು ತಲುಪೋದಾಗಲಿ ಋಣಾತ್ಮಕತೆಯನ್ನು ಹೊಂದೋದಾಗಲಿ ಆಗೋದಿಲ್ಲ. ಇದು ಬಹಳ ಗಮನಿಸಬೇಕಾದಂತಹ ವಿಷಯ. ಇನ್ನು ನೆಕ್ಸ್ಟು ವಿದ್ಯಾರ್ಥಿಗಳೇ 6ನೇ ಒಂದು ಮತ್ತು ಕೊನೆಯ ಒಂದು ಪಾಯಿಂಟನ್ನು ನೋಡೋಣ. ರೇಖಾತ್ಮಕವಾಗಿ ಸೀಮಾಂತ ಉತ್ಪನ್ನ ರೇಖೆಯು ಯಾವಾಗಲೂ ಸರಾಸರಿ ಉತ್ಪನ್ನ ರೇಖೆಯ ಎಡಭಾಗದಲ್ಲಿರುತ್ತದೆ. ನಾವಿಲ್ಲಿ ಪ್ರಮುಖವಾಗಿ ರೇಖಾಚಿತ್ರವನ್ನು ಗಮನಿಸುವಂತಹ ಒಂದು ಸಂಬಂಧವನ್ನು ವಿವರಿಸುತ್ತಾ ಇದ್ದೇನೆ. ರೇಖಾತ್ಮಕವಾಗಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ನಾಗ ಕೊಟ್ಬಿಟ್ಟನ ರೇಖಾತ್ಮಕವಾಗಿ ಅಂಥೇಳಿ. ಹೌದಾ? ಸೀಮಾಂತ ಉತ್ಪನ್ನ ರೇಖೆ ಅಂದರೆ MP ಇಲ್ಲೈತೆ ನೋಡ್ರಿ. MP ಇದು ಯಾವಾಗಲೂ ಸರಾಸರಿ ಉತ್ಪನ್ನದ ಎಡಭಾಗದಲ್ಲೇ ಇರ್ತೈತಿ. ಈಗ ನೋಡ್ರಿ, ಇಲ್ಲಿ ಈ ಒಂದು P ಬಿಂದು ಇಲ್ಲಿ ಒಂದು ಏನು ಸ್ಟ್ರೇಟ್ ಲೈನ್ ಎಳ್ದೇವಲ್ಲ, ಇದು ಒಂದು ವಿಭಜನೆಯ ರೇಖೆ ಅಂತ ಅನ್ಕರ್ರಿ. ಯಾಕಂತಂದ್ರೆ ಈ P ಬಿಂದುವಿನಲ್ಲಿ AP = MP ಆಗೈತಿ. ಇವೆರಡನ್ನು ನಾವು ಏನು ಹೇಳೋಕ್ಕಾಗಲ್ಲ. ಇಲ್ಲಿ ಈಕ್ವಲ್ ಪಾಯಿಂಟ್ನಾಗ ಒಂದೇ ಬಿಂದುನಾಗ ಅದಾವೆ. ಇದು ವಿಭಜಕ ಬಿಂದು ಅಂತ ಅನ್ಕರ್ರಿ. ಈ ಬಿಂದುವಿನ ನಾವು ಎಡಭಾಗಕ್ಕೆ ನೋಡೋಣ. ಎಡಭಾಗದ ಪೋರ್ಷನ್ನಲ್ಲಿರುವಂಥ AP ಮತ್ತು MP ರೇಖೆಯನ್ನು ನೋಡೋಣ. AP ಇಲ್ಲಿ ಕೆಳಭಾಗದಲ್ಲೈತಿ. ಈ APಯ ಎಡಭಾಗದಲ್ಲಿ ಏನಾಗೈತಿ ಅಂತಂದ್ರೆ MP ರೇಖೆ ಐತಿ. ಅಂದ್ರೆ ಸೀಮಾಂತ ಉತ್ಪನ್ನ ರೇಖೆಯು ಸರಾಸರಿ ಉತ್ಪನ್ನ ರೇಖೆ ಎಡಭಾಗದಲ್ಲಿ ಐತಿ. ಇನ್ನು ಈ P ವಿಭಜಕ ಬಿಂದುವಿನ ಈ ಕಡೆ ಬಲಭಾಗದಲ್ಲಿ ನೋಡೋಣ ಈ AP ಮತ್ತು MP ರೇಖೆಗಳನ್ನು. AP ನೋಡ್ರಿ ಇಲ್ಲಿ ಮೇಲೆ ಐತಿ, MP ಕೆಳಗೈತಿ. ಮತ್ತು ಇಲ್ಲಿ ಏನಾಗೈತ್ರಿ, ಸೀಮಾಂತ ಉತ್ಪನ್ನ ರೇಖೆ ಇದೇನೈತಲ್ಲ, ಸೀಮಾಂತ ಉತ್ಪನ್ನ ರೇಖೆ ಸರಾಸರಿ ಉತ್ಪನ್ನ ರೇಖೆಯ ಎಡಭಾಗದಲ್ಲೇ ಐತಿ. ಅಂದ್ರೆ ಯಾವಾಗಲೂ ಏನು ಅಂತಂದ್ರೆ ಸೀಮಾಂತ ಉತ್ಪನ್ನ ರೇಖೆಯು ಸರಾಸರಿ ಉತ್ಪನ್ನ ರೇಖೆಯ ಎಡಭಾಗದಲ್ಲೇ ಇರುವುದನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ವಿಶೇಷ ಸಂಚಿಕೆಯು 3 ಪ್ರಮುಖ ಅಂಶಗಳನ್ನು ನಿಮಗೆ ಸರಳೀಕರಣಗೊಳಿಸುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದ್ದು ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನದ ನಡುವಿನ ಸಂಬಂಧವನ್ನು ವಿವರಿಸ್ತತಿ. ಎರಡನೇದ್ದು ಕೋಷ್ಟಕ ರಚಿಸುವ ಬಗೆಯನ್ನು ನಿಮಗೆ ಸ್ಪಷ್ಟೀಕರಣಗೊಳಿಸ್ತತಿ. ಮತ್ತು ಮೂರನೇದ್ದು ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ರೇಖೆಗಳ ಲಕ್ಷಣಗಳನ್ನು ಸಹಿತ ಅದು ವಿವರಿಸ್ತತಿ. ಈ ಸಂಚಿಕೆಯೂ ಕೂಡ ಯಾವುದೇ ರೀತಿಯ ಪರೀಕ್ಷಾ ದೃಷ್ಟಿಯನ್ನು ಇಟ್ಕೊಂಡು ನಾ ಮಾಡಿಲ್ಲ. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಆಳವಾದಂತಹ ವಿಷಯವನ್ನು ತಿಳಿದುಕೊಳ್ಳಿ. ಮೂಲ ಅರ್ಥಶಾಸ್ತ್ರದ ಅಥವಾ ಉತ್ಪಾದನೆಯ ಬಗ್ಗೆಗೆ ಇರುವಂತಹ ಮೂಲ ಪರಿಕಲ್ಪನೆಗಳ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ಜ್ಞಾನ ತಲುಪಲಿ ಅನ್ನೋದೇ ನನ್ನ ಈ ಸಂಚಿಕೆಯ ಉದ್ದೇಶ. ಒಟ್ಟಾರೆಯಾಗಿ ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಅದರ ಸದುಪಯೋಗ ಪಡಿಸ್ಕೊಂಡಿರಿ ಅಂತ ನಾನು ಅಂದ್ಕೊಂಡೇನಿ. ಒಟ್ಟಾರೆಯಾಗಿ ಈ ಸಂಚಿಕೆಯು ಕೂಡ ವಿದ್ಯಾರ್ಥಿಗಳ ಉತ್ಪಾದನೆಯ ಮೂಲ ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟೀಕರಣಗೊಳಿಸಿದೆ ಅಂತ ಭಾವಿಸ್ತೇನೆ. ನನ್ನ ಈ ಪ್ರಯತ್ನ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಗೊಂದಲಗಳಿದ್ರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.